ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರಲ್ಲ ಈ ದೃಶ್ಯ ಗಾಂಧಿನಗರ ಕ್ಷೇತ್ರದ ದತ್ತಾತ್ರೇಯ ವಾರ್ಡಿನ ಮುನೇಶ್ವರ ಬ್ಲಾಕ್ 4ನೇ ಮುಖ್ಯ ರಸ್ತೆಯ ಸಿ ಅಡ್ಡ ರಸ್ತೆ. ಕೆಲವು ತಿಂಗಳ ಹಿಂದೆ ಈ ರಸ್ತೆ ಯಾವ ರೀತಿ ಹದಗೆಟ್ಟಿತ್ತು ಎನ್ನುವುದನ್ನು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಮಾಡಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಹಾಗೂ ಈ ಕ್ಷೇತ್ರದ ಹೆಮ್ಮೆ ಶಾಸಕರಿಗೆ ನಾವು ತಿಳಿಸಿದ್ದೀವಿ. ಅದರಂತೆ ನಿನ್ನೆ ರಾತ್ರಿ 10 ಗಂಟೆಗೆ ಈ ರಸ್ತೆಗೆ ಕಾಂಕ್ರೀಟ್ ಹಾಕುವುದಾಗಿ ಹೇಳಿ ಮಧ್ಯರಾತ್ರಿ ಬಂದಂತ ಗುತ್ತಿಗೆದಾರರು ತಮಗಿಷ್ಟ ಬಂದ ರೀತಿಯಲ್ಲಿ ಹಾಕಿ ನೋಡಿ ಈ ರಸ್ತೆಯನ್ನು ಯಾವ ರೀತಿ ಹದಗೆಡಿಸಿದ್ದಾರೆ ಅಂತಂದ್ರೆ ಎಲ್ಲಿ ಬೇಕಲ್ಲಿ ಹಾಕಿದ್ದಾರೆ, ಮಿಕ್ಕಿದನ್ನ ಮತ್ತೆ ಅಲ್ಲಲ್ಲೇ ಹಾಗೆ ಬಿಟ್ಟಿದ್ದಾರೆ. ಈ ರಸ್ತೆಯ ಮಧ್ಯದಲ್ಲಿರುವಂತ ಗುಂಡಿ ನೋಡಿದ್ರೆ ಗೊತ್ತಾಗುತ್ತೆ ಹೇಗಿದೆ. ಇಲ್ಲಿನ ಜನ ಹೇಳಿದ್ರೆ ಯಾರಿಗೂ ಅವರ ಮಾತಿಗೆ ಬೆಲೆ ಕೊಡದ ಹಾಗೆ ಬಿಟ್ಟೋಗಿದ್ದಾರೆ. ನೋಡಿ ಈ ರಸ್ತೆ ಮಧ್ಯದಲ್ಲಿ ಈ ಗುಂಡಿ ಇದೆಯಲ್ಲ, ಇಲ್ಲಿ ಎಷ್ಟು ಜನ ಬಿದ್ದಿದ್ದಾರೆ ಅಂತ ಗೊತ್ತಿಲ್ಲ. ಪಾಪ ಇಲ್ಲಿನ ವಯಸ್ಸಾದವರು ತುಂಬಾನೇ ಇಲ್ಲಿಂದ ತೊಂದರೆ ಆಗಿದೆ. ಇದನ್ನ ಹೇಳಿದ್ರು ಕೇಳದೆ ಹಾಗೆ ಬಿಟ್ಟು ಹೋಗಿದ್ರಂಥದ್ದು. ಈ ರೀತಿಯ ಕಳಪೆ ಕಾಮಗಾರಿ ಮಾಡಿರುವಂತ ಯಾವ ಗುತ್ತಿಗೆದಾರ ಇದ್ದಾರೆ ಆ ಗುತ್ತಿಗೆದಾರರಲ್ಲಿ ನಾನು ಕೇಳ್ಕೊಳ್ಳೋದಷ್ಟೇ, ಇಲ್ಲಿನ ಬಿಬಿಎಂಪಿಯ ಅಧಿಕಾರಿಗಳಾಗಲಿ ಶಾಸಕರಾಗಲಿ ಇದನ್ನು ದಯವಿಟ್ಟು ಗಮನಿಸಿ ಆ ಗುತ್ತಿಗೆದಾರನಿಗೆ ಮತ್ತೆ ಈ ಕೆಲಸವನ್ನು ಮಾಡಕ್ಕೆ ಹೇಳ್ಬೇಕು. ಅಲ್ಲದೆ ಇಷ್ಟೊಂದು ರೀತಿಯ ಕಳಪೆ ಕಾಮಗಾರಿಯನ್ನು ಮಾಡುವುದಾದ್ರೂ ಯಾಕೆ ಮುನೇಶ್ವರ ಬ್ಲಾಕಿನ ಅಂತಂದ್ರೆ ಈ ಜನರ ಮೇಲೆ ಯಾಕೆ ಇಷ್ಟೊಂದು ಇವರಿಗೆ ತಾಸ್ತಾರ? ಇಲ್ಲಿನ ಜನರ ವಾಸವಕ್ಕೆ ಯೋಗ್ಯವಲ್ಲದ ರಸ್ತೆಗಳನ್ನು ಕೊಟ್ಟು ಯೋಗ್ಯವಲ್ಲದಂತ ಎಲ್ಲಾ ಸೌಕರ್ಯಗಳನ್ನು ಕೊಡುವುದಾದ್ರೂ ಯಾಕೆ? ಇಲ್ಲಿನ ಮತದಾರರಲ್ಲವೇ? ಇವರು ನಿಮ್ಮ ಕ್ಷೇತ್ರದ ಜನರಲ್ಲವೇ? ಇವರ ಮೇಲೆ ಯಾಕೆ ಇಷ್ಟೊಂದು ತಾಸ್ತಾರ? ಇದನ್ನ ನನಗೆ ದಯವಿಟ್ಟು ನಮ್ಮ ಕ್ಷೇತ್ರದ ಜನಕ್ಕೆ ನಮ್ಮ ಶಾಸಕರಾದಂತ ಯಾರು ಈ ಕ್ಷೇತ್ರದ ಶಾಸಕರು ದಿನೇಶ್ ಗುಂಡೂರಾವ್ ಅವರು ದಯಮಾಡಿ ನಮ್ಮ ಸ್ಪಷ್ಟನೆ ಕೊಡಬೇಕಾಗಿ ವಿನಂತಿಸಿಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.